ಗಾಳಿಯಲ್ಲಿ ತೇಲಿ ಬಂದೆ ನಿನ್ನ ನಾ ನೋಡಲು, ಗಾಳಿಯಲ್ಲಿ ತೇಲಿ ಬಂದೆ ನಿನ್ನ ನಾ ನೋಡಲು, ಓ ಪ್ರಿಯತಮ, ಓ ಪ್ರಿಯತಮ. ಎಲ್ಲ ಅವನ ಯಾರು ಮರ ಇಂಥ ಟೈಮ್ನಾಗ ಗಾಳಿ ತೇಲ್ಕೊಂಡ್ ಬಂದಿದ್ದು ಅದೇನು ಅವನು ಯಾರು ಮರ ಈ ಕಡೆ ಯಾರು ಕಾಣವಲ್ರ. ನಾನ ರೀ ನಾನು. ಹೋಗೋ ಲೇ ಸರೋಜಾ ನೀನಾ? ಹ್ಞೂನ್ರಿ ನಾನು. ಅಲ್ವಾ ಬಂದ ಏನೋ ಭಾಳ ದಿನ ಆಗಿಲ್ಲ, ಹೋದ ವಾರ ಬಂದು ಮತ್ತೆ ಬಂದ್ಯಾ? ಏನು ನಿಮ್ಗೆ ಹೇಳೋರು ಕೇಳಿ ಯಾರಿಲ್ಲ ದೇವ್ಗಳಿಗೆ? ಅಲ್ಲ ನಾ ಬದುಕಿದ್ದಾಗೂ ನಿಮ್ದು ಕೊಡಲಿಲ್ಲ, ಸತ್ತಾಗೂ ನಿಮ್ದು ಕೊಡೋದಿಲ್ಲ. ನೀವ ನನ್ನ ಮೊಮ್ಮಗ ಮದುವೆ ಮಾಡಿ ಅವ್ನು ಹುಟ್ಟಾನ, ಹುಟ್ಟು ಬಂದು ನನಗೆ ನೆಕ್ಲೆಸ್ ಮಾಡಿ ಹಾಕ್ಸೋತಾನ, ನಾ ಹೋಗೋದಿಲ್ಲ. ಸೋದಾತು. ಅಲ್ಲ ನೀ ಯಾಕನೆ ಕಾಣೋದಿಲ್ಲ? ಇಲ್ಲ ನಾಯಿ ನಿಂತೈತಿ, ನಾಯಿ ನೋಡ್ರು ಹೋಲ್ತಲ್ಲ. ಕಣ್ ಬಿಟ್ಟು ನೋಡ್ರಿ, ಆ ನಾಯಿಗೆ ದಿವಸ ನಾನು ಊಟ ಹಾಕಿದ್ದೆ, ಹಿಂಗಾಗಿ ಅದು ರೂಢದೈತಿ. ನಾಯಿಗಳರು ಹುಡಿತಾವ, ಮನುಷ್ಯಾಗ ಏನಾಗಿದೆ ದೊಡ್ಡ ಕೆಟ್ಟ ಬೇನಿ. ಒಂದು ದಿನಾರ ನೆನಪು ಮಾಡ್ಕೋತಾರ ನನ್ನ. ನನ್ನ ಹೆಂಡತಿ ನಂದು ಏನು ಒಟ್ಟ ನಂದು ಏನು ನೆನಪ ಮಾಡ್ಕೊಳ್ಳೋದಲ್ಲ. ಅಲ್ರಿ ಒಂದು ಸಣ್ಣ ಫೋಟೋ ಐತಿ ನಿಮ್ಮ ಕಡೆ ದೊಡ್ಡದಾರ ಹಾಕ್ಸಕ್ಕೆ ಬರೋದಿಲ್ಲನ? ಹಂಗನ್ ಬೇಡ, ನಿನ್ನ ಫೋಟೋ ಚಲೋನ ಐತಲ್ಲ, ಅದಕ್ಕೇನಾಗೈತಿ? ಏನು ಚಲೋ ಐತ್ರಿ, ಮೂಲ್ಯಾಗ ಇಟ್ಟೇರಿ, ಅದು ಗ್ಲಾಸ್ ಹೊಡೆದೈತಿ. ಒಂದು ದೊಡ್ಡದು ಫೋಟೋ ಹಾಕಿಸ್ರಿ, ದಿವಸ ನಾನು ನೆನಸುಗರಿ. ಹಂಗಂದ್ರೆ ನಾ ಕಾಡೋದಿಲ್ಲ ನಿಮ್ಮನ್ನು, ಇಲ್ಲ ಅಂದ್ರೆ ಮತ್ತೆ ದಿವಸ ಬಂದು ಕಾಡತ್ತೀನಿ ನೋಡಿ ನೀನು. ಹಗ್ಗೋ ಅವನು. ಅಲ್ಲದೆ ನಿನಗೊಂದು ಮಾತು ಕೇಳ್ತೀನಿ. ಅಲ್ಲ ನನಗೆ ನೆಮ್ಮದಿನ ಕೊಡೋದಿಲ್ಲ, ಬರೀ ಯಾವಾಗ ಬಂದರೂ ಬಂದು ಕಾಡೋದು ಮಾಡ್ತಾರ. ಅಲ್ಲ ನೀ ಬದುಕಿದ್ದಾಗ ನನಗೆ ಏನು ನೆಮ್ಮದಿ ಕೊಟ್ಟು? ಈ ಸತ್ ಮ್ಯಾಗರ ಸ್ವಲ್ಪ ನೆಮ್ಮದಿ ಕೊಡು. ಬರೀ ದೇವಾಗ ತಿರುಗಾಡಕತ್ತಿಲ್ಲ. ನೀವೇನು ಕೊಟ್ಟಿರಿ ನನಗೆ ನೆಮ್ಮದಿ? ಹಳೇದೆಲ್ಲ ತೆಗದ್ನಿ ಅಂದ್ರೆ ನೋಡ್ರಿ ಮತ್ತೆ ಸುಮ್ಮೂರಿಗೆ. ಏನು ಸುಮ್ಮೋಗ್ಲೆ ನೋಡ್ರಿ, ನಾ ಮೊನ್ನೆ ಸಲ ಬಂದಾಗ ಹೇಳಿನಿ, ನಂದೊಂದು ಸಾಯತ್ನಾಗ ಆಸೆ ಉಳಿದಿತ್ತು, ಹೀಗಾಗಿ ನಾ ದೆವ್ವಾಗಿನಿ. ನೀವು ನನಗೆ ನೆಕ್ಲೆಸ್ ಮಾಡಿ ಹಾಕ್ಸೋ ಮಟ್ಟ ನನಗಂತೂ ಆಗೋದಿಲ್ಲ ಬಿಡ್ರಿ. ಈಗ ನನ್ನ ಮೊಮ್ಮಗನ ಹೊಟ್ಟೆಗೆ ಹುಟ್ಟು ಬರ್ತೀನಿ, ಅವಾಗ ನನಗೆ ನೆಕ್ಲೆಸ್ ಹಾಕ್ಸೋ ಮಟ್ಟ ನಾ ಮುಕ್ತಿ ಹೊಂದಂಗಿಲ್ಲ, ಇಲ್ಲೇ ಸುತ್ತಿರ್ತೀನಿ. ಅಗ್ಗೋ ನನ್ನ ಮಂದಿ ಹಾಡಲಿ. ಆಯ್ತಲ್ಲ ಹಾಕಿಸ್ತೀನಿ ಅಂತ ಹೇಳಿನಲ್ಲ, ಮತ್ತೆ ಯಾಕೆ ಬಂದು ಕಾಟ ಕೊಡಕತ್ತಿದೆ? ಎಜ್ಜ ಯಾಕೆಜ್ಜ ಒಬ್ಬನ ಮಾತಾಡಕತ್ತಿ, ಅದು ಮುಗುಲ್ ನೋಡ್ಕೊಂತ? ಮುಗುಲ್ ನೋಡ್ಕೊತ ಇಲ್ಲ ನಾನು ಕಾಣಲ್ತ ಅದು ಏನು ಅಲ್ಲಿ ಕಾಣಕ್ಕೆ ಏನೈತದ? ನೀ ಯಾಕೆ ಒಬ್ಬೊಬ್ಬ ಮಾತಾಡಕತ್ತಿ? ನಾ ಅಲ್ಲಿದ್ದ ಓಡೋಡು ಬನ್ನಿ, ಯಾಕೆ ಅದು ಒಬ್ಬೊಬ್ಬ ಮಾತಾಡಕತ್ತ ಮನ್ಸಿಗೆ ಗಿಂಜಿಗೆ ಆಗ್ಯಾನ ಅಂತಂದು. ಲೇ ಮಗನ ಒಬ್ಬೊಬ್ಬ ಮಾತಾಡಕತ್ತಿಲ್ಲ, ಅಲ್ಲಿ ನೋಡಕ್ಕೆ ನಾನು ನೀನು ಬಂದು ನಿಂತ ನೋಡಲ್ ದೇವಾಗಿ. ದೇವ ಯಪ್ಪ ಅಜ್ಜ ಮೆಂಡ್ಲಾಗೇನು ಮಾರೆ. ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ನಿಮಗೆ ಬಿಟ್ಟ ಬೇರೆ ಯಾರಿಗೂ ಕಾಣೋದಿಲ್ಲ. ಓಹೋ ಹಿಂಗೆ ಪ್ಲ್ಯಾನ್ ಮಾಡ್ಯಾನವ. ಆಯ್ತು ನನಗೊಂದು ದೊಡ್ಡ ನಮಸ್ಕಾರ. ಈಗ ನೆಕ್ಲೆಸ್ ಎಲ್ಲ ಮಾಡಿಸಿ ಹಾಕ್ತಾನೆ ಅಂತ ಹೇಳ್ದ ಆತ. ಈಗ ಹಂಗಾರ ಸಾಲಾಗಿಲ್ಲ ಮಾಡಿ ನಿನ್ನ ಮೊಮ್ಮಗನ ಮದುವೆ ಮಾಡ್ತೀನಿ. ಮದುವೆ ಮಾಡಿ ಹುಟ್ಟು ಬಾ, ಮೊಟ್ಟೆ ಹುಟ್ಟು ಬರ್ತೀನಿ ಅಂತೆಲ್ಲ ಹುಟ್ಟು ಬಾ, ಅವ್ರು ನೆಕ್ಲೆಸ್ ಮಾಡಿಸಿ ಹೋಗ್ತೀನಿ. ಏನು ಈಗ ಹೋಗಿ ಸುಮ್ಮ. ಯಪ್ಪ ಏನು ಕರ್ಮ ಬಂತು ಮಾರಾಯ ನನಗೆ. ಏನಂತಿ ಇದ್ದಾಗೂ ಜಲ್ ಮಾರಲ್ಲ, ಸತ್ತಿಂದು ದೆವ್ವಾಗೂ ಜಲ್ ಮಾರಕತ್ತಾವ. ಛೇ